ಶ್ರೀ ವಿಶ್ವನಾಥ ಶೇಷಾಚಲ ಸರ್ ಅವರು ಆಡುವುದರ ಮೂಲಕ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಎಲ್ಲಾ ಕ್ರೀಡಾಪಟುಗಳು ಹಾಗೂ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗ ಬಾಲ್ ಬ್ಯಾಡ್ಮಿಂಟನ್ ಕೋರ್ಟ್ ಹತ್ರ ಬಂದು ಪ್ರೋತ್ಸಾಹವನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮೈಸೂರು ವಿಶ್ವವಿದ್ಯಾನಿಲಯ ಎಸ್ವಿಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಶ್ರೀ ವಿಶ್ವಭಾರತಿ ಪ್ರಥಮ ದರ್ಜೆ ಕಾಲೇಜು ಎಚ್ಡಿ ಕೋಟೆ ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯದ 25-26ನೇ ಸಾಲಿನ ಕಬಿನಿ ವಲಯ ಮಟ್ಟದ ಅಂತರ ಕಾಲೇಜುಗಳ ಪುರುಷರ ಕಬಡ್ಡಿ ಮತ್ತು ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದು, ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿರುವಂತಹ ಸರ್ವರಿಗೂ ವಂದಿಸುತ್ತಾ ಮೊದಲಿಗೆ ಪ್ರಾರ್ಥನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಬರುತ್ತಿದ್ದಾರೆ ಕುಮಾರಿ ಜಯಲಕ್ಷ್ಮಿ ಮತ್ತು ಕುಮಾರಿ ಲಕ್ಷ್ಮಿ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೇನೆ ಎಲ್ಲಾನು. ಹೇ ಶಾರದೆ ದಯಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೇನೆ ಎಲ್ಲಾನು. ಹೇ ಶಾರದೆ ಆಗಿಸು, ಹೇ ಶಾರದೆ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿದ ಜಯಲಕ್ಷ್ಮೀರವರಿಗೆ ಮತ್ತು ಲಕ್ಷ್ಮೀರವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರನ್ನ ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀಯುತ ರಮೇಶ್ ರವರು, ಸಹಾಯಕ ಪ್ರಾಧ್ಯಾಪಕರು. ಮೈಸೂರು ವಿಶ್ವವಿದ್ಯಾಲಯ ಕಬಿನಿ ವಲಯ ಅಂತರ್ ಕಾಲೇಜುಗಳ ಪುರುಷರ ಕಬಡ್ಡಿ ಹಾಗೂ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ ಶೇಷಾಚಲರವರು, ಅಧ್ಯಕ್ಷರು, ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆ ಹಾಗೂ ಎಸ್ವಿಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇವರಿಗೆ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಮತಿ ಶ್ರುತಿ ವಿಶ್ವನಾಥ್ರವರು, ಕಾರ್ಯದರ್ಶಿಗಳು, ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆ ಹಾಗೂ ಎಸ್ವಿಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಸಹ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಜಯದೇವರಾಜೆ ಅರಸ್ರವರು, ಆಡಳಿತ ಅಧಿಕಾರಿಗಳು, ಎಸ್ವಿಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಹಾಗೂ ಶ್ರೀ ವಿಶ್ವಭಾರತಿ ಸಂಸ್ಥೆ ಇವರಿಗೂ ಸಹ ಇವರ ಅನುಪಸ್ಥಿತಿಯಲ್ಲಿ ಸಹ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ನಿಂಗರಾಜರವರು, ಉದ್ಯಮಿಗಳು ಹಾಗೂ ಸಮಾಜ ಸೇವಕರು, ಎನ್ ಬೆಳತೂರು, ಎಚ್ಡಿ ಕೋಟೆ ತಾಲೂಕು, ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಡಾಕ್ಟರ್ ಉದಯ್ ಕುಮಾರ್ HV ರವರು, ಸಂಚಾಲಕರು, ಕಬಿನಿ ವಲಯ ಹಾಗೂ ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಟಿ ನರಸೀಪುರ, ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಚಾಮರಾಜರವರು, ಅಧ್ಯಕ್ಷರು, ಶ್ರೀ ಶಿವರಾಜು ಆರ್ ರವರು, ಸಂಯೋಜಕರು, ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆ, ಇವರು ಸಹ ನಮ್ಮ
ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೈಯಕ್ತಿಕವಾಗಿ ಹಾಗೂ ಕಾಲೇಜಿನ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಡಾಕ್ಟರ್ ಕುಮಾರಸ್ವಾಮಿ SD ರವರು ಪ್ರಾಂಶುಪಾಲರು, ಶ್ರೀ ವಿಶ್ವಭಾರತಿ ಪ್ರಥಮ ದರ್ಜೆ ಕಾಲೇಜು, ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಕಂದಸ್ವಾಮಿ P ರವರು ಪ್ರಾಂಶುಪಾಲರು, ಶ್ರೀ ವಿಶ್ವಭಾರತಿ ಪದವಿ ಪೂರ್ವ ಕಾಲೇಜು, ಇವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಭರತ್ ರಾಜು ರವರು ಮುಖ್ಯಸ್ಥರು, ವಿಜ್ಞಾನ ವಿಭಾಗ, ಶ್ರೀ ವಿಶ್ವಭಾರತಿ ಪದವಿ ಪೂರ್ವ ಕಾಲೇಜು, ಇವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ಧರ್ಮರಾಜು BG ಶ್ರೀ ಪರಮೇಶ್ವರ್ ಅವರು ಮುಖ್ಯ ಶಿಕ್ಷಕರು, ಶ್ರೀ ವಿಶ್ವಭಾರತಿ ಹಿರಿಯ ಪ್ರಾಥಮಿಕ ಶಾಲೆ, ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಂಜೂರವರು ದೈಹಿಕ ಶಿಕ್ಷಣ ನಿರ್ದೇಶಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು HD ಕೋಟೆ, ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪಶುಪತಿರವರು ದೈಹಿಕ ಶಿಕ್ಷಣ ನಿರ್ದೇಶಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬನ್ನೂರು, ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಬಯಸಿದ್ದೇನೆ. ಚಂದ್ರ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕಲ್ಲೇಶ್ ಗೌಡರು ದೈಹಿಕ ಶಿಕ್ಷಣ ನಿರ್ದೇಶಕರು, SSEFGC HD ಕೋಟೆ, ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೈಯಕ್ತಿಕವಾಗಿ ಹಾಗೂ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ಶಿವಮೂರ್ತಿರವರು ವಿದ್ಯೋದಯ ಕಾಲೇಜು, ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೈಯಕ್ತಿಕವಾಗಿ ಹಾಗೂ ಕಾಲೇಜಿನ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಬಯಸಿದ್ದೇನೆ. ವಿವಿಧ ಕಾಲೇಜುಗಳಿಂದ ಬಂದಿರುವ ದೈಹಿಕ ಶಿಕ್ಷಕರು ಹಾಗೂ ಕ್ರೀಡಾಪಟುಗಳು ಹಾಗೂ ನಮ್ಮ ಸಂಸ್ಥೆಯ ಬೋಧಕೇತರ ಹಾಗೂ ವಿದ್ಯಾರ್ಥಿಗಳಿಗೂ ಕಾಲೇಜಿನ ಪರವಾಗಿ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ವಾಗತವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಸರ್ವರನ್ನು ಸ್ವಾಗತಿಸಿದಂತಹ ಶ್ರೀಯುತ ರಮೇಶ್ ಅವರಿಗೆ ಧನ್ಯವಾದಗಳು. ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ ಶೇಷಾಚಲ ಸರ್ ಅವರು ಈ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯನ್ನು ಅಲಂಕರಿಸಿರುವಂತಹ ಅತಿಥಿಗಳು ಉದ್ಘಾಟನೆ ಮಾಡುವುದರ ಮೂಲಕ, ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಉದ್ಘಾಟಕರಾದಂತಹ ಶ್ರೀಯುತ ನಿಂಗರಾಜು ಸರ್ ಅವರು ಉದ್ಯಮಿಗಳು ಮತ್ತು ಸಮಾಜ ಸೇವಕರು, ಎನ್ ಬೆಳತೂರು HD ಕೋಟೆ, ಇವರು ಉದ್ಘಾಟನೆಯನ್ನು ನೆರವೇರಿಸಬೇಕಂತ ಹಾಗೂ ವೇದಿಕೆಯನ್ನು ಅಲಂಕರಿಸಿರುವಂತಹ ಅತಿಥಿ ವರ್ಯರು ಉದ್ಘಾಟನೆಯನ್ನು ನೆರವೇರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ.
ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಕ್ರೀಡಾಪಟುಗಳೇ, ಈ ದಿನ ನಮ್ಮ HD ಕೋಟೆಯ ವಿಶ್ವಭಾರತಿ ಕಾಲೇಜಿನಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕಬಿನಿ ವಲಯ ಮಟ್ಟದ ಅಂತರ್ ಕಾಲೇಜುಗಳ ಪುರುಷರ ಕಬಡ್ಡಿ ಮತ್ತು ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿರೋಂಥದ್ದು ನಿಜಕ್ಕೂ ಬಹಳ ಹೆಮ್ಮೆಯ ವಿಚಾರ, ಖುಷಿಯ ವಿಚಾರ. ಇದೇ ರೀತಿಯಾದಂತಹ ಕ್ರೀಡಾ ಕಾರ್ಯಕ್ರಮಗಳು ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ನಡೀಲಿ ಅಂತ ನಾನು ಕೂಡ ಕೇಳ್ಕೊತಾ, ವಿದ್ಯಾರ್ಥಿಗಳಿಗೆ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ, ವಿದ್ಯಾರ್ಥಿಗಳಿಗೆ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಕ್ರೀಡೆ ಬಹಳ ಮುಖ್ಯ. ಹಾಗಾಗಿ ನಾವು ಕ್ರೀಡೆಗೆ ಹೆಚ್ಚಿನ ಸಮಯ, ಗಮನ ಎರಡನ್ನೂ ಕೂಡ ಅನ್ನೋ ಮಾತನ್ನ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಬ್ಯಾಡ್ಮಿಂಟನ್ ಎನ್ನುವಂತಹ ಕ್ರೀಡೆ 1856ರಲ್ಲಿ ತಮಿಳುನಾಡಿನ ತಂಜಾವೂರಿನಲ್ಲಿ ಪ್ರಾರಂಭ ಆಯಿತು. ಅಲ್ಲಿ ರಾಜಮನೆತನದವರು ಈ ಕ್ರೀಡೆಯನ್ನು ಆಡ್ತಾಯಿದ್ರು. ಅದಾದ ಮೇಲೆ ಭಾರತ ದೇಶದಲ್ಲಿ ಇದು ಪ್ರಸಿದ್ಧಿಯನ್ನು ತಗೋತು. ಕರ್ನಾಟಕದಲ್ಲಿ ಹೆಚ್ಚು ಪ್ರಸಿದ್ಧಿ ಈ ಕ್ರೀಡೆ. ಕಬಡ್ಡಿ ಮತ್ತು ಬಾಲ್ ಬ್ಯಾಡ್ಮಿಂಟನ್ ಎರಡೂ ಕ್ರೀಡೆಗಳು ಕೂಡ ಸ್ವದೇಶಿ ಕ್ರೀಡೆಗಳು. ಹಾಗಾಗಿ ನಾವು ಈ ಕ್ರೀಡೆಗಳನ್ನು ಬೆಳೆಸುವಂತಹ, ಪ್ರೋತ್ಸಾಹ ಮಾಡುವಂತಹ ಕ್ರೀಡೆಗಳಾಗಲಿ, ನಾವು ಕೂಡ ಈ ಕ್ರೀಡೆಗಳಿಗೆ ಹೆಚ್ಚು ಒತ್ತನ್ನು ಕೊಡೋಣ ಅಂತ ಮಾತನ್ನ ಸಂದರ್ಭದಲ್ಲಿ ನಾನು ಹೇಳ್ತಾ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕ್ರಿಕೆಟ್ ಕಡೆ ಗಮನ ಜಾಸ್ತಿ, ಒಲವು ಜಾಸ್ತಿ. ಯುವಕರು ಹೆಚ್ಚಾಗಿ ಕ್ರಿಕೆಟ್ನೇ ಆಡ್ತಿರ್ತಾರೆ. ಆದರೆ ಗ್ರಾಮೀಣ ಭಾಗದ ಕ್ರೀಡೆಗಳು ಅಸ್ತಿತ್ವನೇ ಕಳ್ಕೊಳ್ತಾ ಇಲ್ಲ. ಹಾಗಾಗಿ ಗ್ರಾಮೀಣ ಭಾಗದ ಕ್ರೀಡೆಗಳಿಗೆ ನಾವು ಹೆಚ್ಚು ಒತ್ತನ್ನು ಕೊಡೋಣ. ಕಬಡ್ಡಿ, ಬಾಲ್ ಬ್ಯಾಡ್ಮಿಂಟನ್ ಹಾಗೂ ಇತರೆ ಗೇಮ್ಗಳನ್ನು ಕೂಡ ನಾವು ಹೆಚ್ಚು ಒತ್ತನ್ನು ಕೊಡೋಣ ಅನ್ನೋ ಒಂದು ಮಾತನ್ನ ಸಂದರ್ಭದಲ್ಲಿ ನಾನು ಹೇಳ್ತಾ, ಕ್ರೀಡೆಯಲ್ಲೂ ಕೂಡ ನಾವು ನಮ್ಮ ಜೀವನವನ್ನು, ಬದುಕನ್ನು ಕಟ್ಕೋಬೋದು. ನಾವು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೇನಾದರೂ ಆಯ್ಕೆ ಆದರೆ ದೊಡ್ಡ ದೊಡ್ಡ ಒಲಿಂಪಿಕ್ಸ್ ಅಂತಹ ಗೇಮ್ಗಳಲ್ಲೂ ಕೂಡ ನಾವು ಆಡ್ಬೋದು. ಹಾಗಾಗಿ ನಾವು ಕ್ರೀಡೆಗೆ ಹೆಚ್ಚು ಒತ್ತನ್ನು, ಪಠ್ಯದ ಜೊತೆ ಓದುವುದರ ಜೊತೆ ಕ್ರೀಡೆಗೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ಆ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಸಾಧನೆಯನ್ನು ಮಾಡೋಣ. ಮಾಡಿದ ಮೇಲೆ ನಾವು ಹುಟ್ಟಿದಂಥ ಊರಿಗೆ ಗೌರವ, ತಂದೆ ತಾಯಿಗೆ ಗೌರವ, ನಾವು ಓದಿದ ಕಾಲೇಜಿಗೆ ಗೌರವ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಕ್ರೀಡೆಗೂ ಗಮನ ಕೊಡಿ ಅನ್ನೋಂಥ ಮಾತನ್ನ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ದಿನ ನಡೆಯುವಂತಹ ಕಾರ್ಯಕ್ರಮಗಳು, ಪಂದ್ಯಗಳು ತುಂಬ ಚೆನ್ನಾಗಾಗಲಿ. ಯಾರು ಗೊಂದಲ ಮಕ್ಕಳಕ್ಕೆ ಹೋಗ್ಬೇಡಿ, ಎಲ್ಲರೂ ಖುಷಿಯಿಂದ ಹಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ ಚಿಕ್ಕದೇವಮ್ಮ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ, ನನ್ನನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಕರೆದು ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಉದ್ಘಾಟನಾ ಭಾಷಣವನ್ನು ನೆರವೇರಿಸಿದಂತಹ ಶ್ರೀಯುತ ನಿಂಗರಾಜು ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕಾಲೇಜಿನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಉದಯ್ ಕುಮಾರ್ ಸರ್ ಅವರು ತಮ್ಮೆರಡು ಹಿತನುಡಿಗಳನ್ನು ಆಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಈ ಒಂದು ಕಾಲೇಜಿನ ಅಧ್ಯಕ್ಷರಾಗಿರುವಂಥ ವಿಶ್ವನಾಥ್ ಶೇಷಾಚಲರವರೇ ಮತ್ತು ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀಯುತ ನಿಂಗರಾಜರವರೇ ಹಾಗೂ ಈ ಒಂದು ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ಕುಮಾರಸ್ವಾಮಿರವರೇ ಹಾಗೂ ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಇತರೆ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ನಮ್ಮ ಕಬಿನಿ ವಲಯದ ಎಲ್ಲ ಕಾಲೇಜು ದೈಹಿಕ ಶಿಕ್ಷಣ ನಿರ್ದೇಶಕರುಗಳೇ ಮತ್ತು ವಿವಿಧ ಕಾಲೇಜುಗಳಿಂದ ಆಗಮಿಸಿರುವಂತಹ ಕ್ರೀಡಾಪಟುಗಳೇ, ಕಬಡ್ಡಿ ಮತ್ತು ಬಾಲ್ ಬ್ಯಾಡ್ಮಿಂಟನ್ ತಂಡದ ಕ್ರೀಡಾಪಟುಗಳೇ ಹಾಗೂ ಈ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಕಾಲೇಜಿನ ಎಲ್ಲ ಅಧ್ಯಾಪಕರೇ ಮತ್ತು ಕಚೇರಿ ಸಿಬ್ಬಂದಿ ವರ್ಗದವರೇ ಮತ್ತು ಕ್ರೀಡಾಪಟುಗಳೇ, ಕ್ರೀಡಾಪ್ರೇಮಿಗಳೇ, ಈ ದಿನ ಮೈಸೂರು ವಿಶ್ವವಿದ್ಯಾನಿಲಯ ಕಬಿನಿ ವಲಯದ ಅಂತರ ಕಾಲೇಜು ಪುರುಷರ ಕಬಡ್ಡಿ ಮತ್ತು ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಇಲ್ಲಿ ಜರುಗ್ತಾ ಇದೆ. ಇಲ್ಲಿ ಈ ಒಂದು ಕಾರ್ಯಕ್ರಮ ನಮಗೆ 4 ವಲಯಗಳನ್ನಾಗಿ ನಾವು ಮಾಡ್ಕೊಂಡಿದ್ದೇವೆ ಮೈಸೂರು ಜಿಲ್ಲೆಯನ್ನು. ಅದರಲ್ಲಿ ಚಾಮುಂಡಿ ಮತ್ತು ಚಾಮರಾಜ ಅಂತೇಳಿ ಮೈಸೂರು ಸಿಟಿ ಒಳಗಿರುವಂಥ ವಲಯಗಳು, ಹಾಗೆ ಹೊರಗಡೆ ಮೈಸೂರಿನ ಹೊರಭಾಗದಲ್ಲಿರುವಂಥ ವಲಯಗಳಂದರೆ ಅದೊಂದು ಕೃಷ್ಣರಾಜ ಅಂತೇಳಿ ಮತ್ತೊಂದು ನಾವು ಕಬಿನಿ ಅಂತ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಆ ವಿವಿಧ ಕಾಲೇಜುಗಳನ್ನು ನಾವು ಆ ವಲಯಗಳಿಗೆ ಹಂಚ್ಕೊಂಡಿದ್ದೀವಿ. ಆ ವಲಯದಲ್ಲಿ ಇದೊಂದು ಕ್ರೀಡಾ ಚಟುವಟಿಕೆ ನಡೀತಾ ಇದೆ. ಇದರಲ್ಲಿ ಗೆದ್ದಂಥವರು ಮತ್ತು ನೀವು ಸೆಕೆಂಡ್ ಪ್ಲೇಸ್ ಬಂದಂಥವರು ನೀವು ಅಂತರವಲಯ ಕ್ರೀಡಾ ಪಂದ್ಯಾವಳಿಗಳಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಅಂತರವಲಯ ಕ್ರೀಡಾ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಹಾಗಾಗಿ
ಆ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ತಮ್ಮೆಲ್ಲರಿಗೂ ಸಹ ಶುಭಾಶಯಗಳನ್ನು ಕೋರ್ತೇನೆ. ಈಗಾಗಲೇ ನಿಂಗರಾಜ್ ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಕ್ರಿಕೆಟ್ಗೆ ಹೆಚ್ಚು ಒತ್ತು ಕೊಟ್ಟು ಕ್ರಿಕೆಟ್ ಇವತ್ತು ಅದೊಂದೇ ಬೆಳೆಸ್ತಾ ಇದ್ದೀವಿ, ಬೇರೆ ಕ್ರೀಡೆಗಳನ್ನು ಬೆಳೆಸೋದಕ್ಕೆ ನಮಗೆ ಆಗ್ತಾಯಿಲ್ಲ. ಆ ಕ್ರಿಕೆಟ್ಗೆ ಹೆಚ್ಚು ಎಲ್ಲರೂ ಇವತ್ತು ಕಾನ್ಸಂಟ್ರೇಟ್ ಮಾಡಿಕೊಂಡು ಬೇರೆ ಕ್ರೀಡೆಗಳಾಗಿರ್ತಕ್ಕಂಥ ಗ್ರಾಮೀಣ ಕ್ರೀಡೆಗಳು, ಎಸ್ಪೆಷಲಿ ನಿಮಗೆ ಕಬಡ್ಡಿ ಇರ್ತಕ್ಕಂಥದ್ದು, ಹೀಗೆ ಬೇಕಾದಷ್ಟು ಖೋಖೋ ಇರ್ತಕ್ಕಂಥ ಗೇಮ್ಗಳನ್ನು ನಾವು ಹೆಚ್ಚು ಬೆಳೆಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಮಾತ್ರ ಅವು ಬೆಳಕಿಗೆ ಕಾಣ್ತಾ ಇದೆ. ಹಾಗಾಗಿ ಹಲವಾರು ಕ್ರೀಡೆಗಳು, ಸುಮಾರು ನಾವು 15 ಕ್ರೀಡೆಗಳನ್ನು ನಡೆಸ್ತೀವಿ. ಕ್ರಿಕೆಟಿಂದ ಹಿಡಿದು ಎಲ್ಲ ವಾಲಿಬಾಲ್, ಕಬಡ್ಡಿ, ಖೋಖೋ, ಬಾಲ್ ಬ್ಯಾಡ್ಮಿಂಟನ್, ಸಾಫ್ಟ್ಬಾಲ್, ಹೀಗೆ 15 ಕ್ರೀಡೆಗಳು ಪುರುಷರಿಗೆ ಮತ್ತು ಮಹಿಳೆಯರಿಗೆ ನಡೆಸ್ತೇವೆ. ಅದರಲ್ಲಿ ಇವತ್ತು 2 ಕ್ರೀಡೆಗಳನ್ನು ನಮ್ಮ ಈ ಒಂದು ಕಾಲೇಜು ವಿಶ್ವಭಾರತಿ ಕಾಲೇಜಿನ ನಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕಂತ ಶ್ರೀನಿವಾಸ್ ನಾಯ್ಕರವರು ನಾನು ನಡೆಸ್ಕೊಡ್ತೀನಿ ಸರ್ ಕಾಲೇಜಿನಲ್ಲಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಭಾಳ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಶ್ರೀಯುತ ಶ್ರೀನಿವಾಸ್ ನಾಯ್ಕರವರಿಗೆ ಮತ್ತು ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಮತ್ತು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಶೇಷಾಚಲರವರಿಗೆ ನಾನು ವಲಯದ ಸಂಚಾಲಕನಾಗಿ ಮತ್ತು ಕಾಲೇಜಿನ ಟಿ ನರಸೀಪುರ ಕಾಲೇಜಿನ ಪ್ರಾಂಶುಪಾಲನಾಗಿ ಈವರೆಗೂ 3 ಜನಕ್ಕೂ ಸಹ ನಾನು ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮೊದಲನೇದಾಗಿ ಭಾಳ ಅಚ್ಚುಕಟ್ಟಾಗಿ ಈ ಹಿಂದೆನೂ ಇಲ್ಲಿ ನಡೆಸ್ಕೊಟ್ಟಿದ್ದಾರೆ, ಕಬಡ್ಡಿ ಮತ್ತು ಇತರೆ ಗೇಮ್ಗಳು ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ನಾವು ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಿಂದ ಇವತ್ತು ನಡೆಸ್ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಈ ಕ್ರೀಡೆಯಲ್ಲಿ ನಿಮ್ಗೆ ಹೆಚ್ಚು ಮಾತಾಡುವಂಥ ಸಮಯ ಅಲ್ಲ, ಇದು ಬಿಸಿಲಿದೆ, ಎಲ್ಲರೂ ತಾವು ಬಿಸಿಲು ನಿಂತಿದ್ದೀರಿ. ಹಾಗಾಗಿ ನೀವೆಲ್ಲರೂ ಸಹ ಶುಭಾಶಯ ಆಗಲಿ. ಯಾವುದೇ ಒಂದು ಸಮಸ್ಯೆ ಇಲ್ಲದಂತೆ ನೀವೆಲ್ಲರೂ ಸಹ ಈ ಒಂದು ಕಬಡ್ಡಿ ಎಸ್ಪೆಷಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಗೇಮ್, ಅದು ಸ್ವಲ್ಪ ನೀವು ಅದು ಕೇರ್ಫುಲ್ಲಾಗಿ ಆಡಿ, ಯಾವುದೇ ಇಂಜುರಿ ಮಾಡಿಕೊಂಡಂತೆ ನೀವು ಅದನ್ನು ಸ್ಪೋರ್ಟಿಯಾಗಿ ಸ್ಪೋರ್ಟ್ಸ್ ಸ್ಪೀಡ್ಶಿಪ್ಪಲ್ಲಿ ನೀವು ಆಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಾಲ್ ಬ್ಯಾಡ್ಮಿಂಟನ್ ಅತ್ಯುತ್ತಮವಾದಂಥ ಕ್ರೀಡೆ. 2 ಕ್ರೀಡೆಗಳನ್ನು ಆಯ್ಸಿಕೊಡ್ತಕ್ಕಂಥ ಈ ಒಂದು ವಿಶ್ವಭಾರತಿ ವಿದ್ಯಾಸಂಸ್ಥೆಗೆ ಮತ್ತೊಮ್ಮೆ ನಾನು ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಂದ ಹಿಡಿದು ಪ್ರಾಂಶುಪಾಲರಿಂದ ಹಿಡಿದು ನಮ್ಮ ಶ್ರೀನಿವಾಸ್ ನಾಯ್ಕರವರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಹೇಳ್ತಾ, ನಿಮಗೂ ಸಹ ಈ ಕ್ರೀಡೆಯಲ್ಲಿ ಚೆನ್ನಾಗಿ ಆಡಿ ಕ್ರೀಡೆಯನ್ನು ಗೆಲ್ಲಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಾಶಯನ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ನಂಡ. ಇಂಥ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಒಂದು ಝೂನ್ಗೆ, ಕಬಿನಿ ಝೂನ್ಗೆ ನಾವು ವಿಶೇಷವಾಗಿ ಇತ್ತೀಚೆಗೆ ದಿನಗಳಲ್ಲಿ ಬೆಂಗಳೂರಿನ ಒಬ್ಬರು ಉದ್ಯಮಿಯನ್ನು ನಾವು ಹಿಡಿದು ಒಂದು ರೋಲಿಂಗ್ ಟ್ರೋಫಿನ ಕೊಡಬೇಕು ಅಂತ ನಾವು ಕೋರ್ಕೊಂಡಿದ್ದು. ಆ ರೋಲಿಂಗ್ ಟ್ರೋಫಿಗಳು ನೀವು ನೋಡಿದರೆ ಭಾಳ ಖುಷಿ ಪಡ್ತೀರಾ. ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಒಂದು ಪ್ರವೃತ್ತಿ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ಅದನ್ನು ಡೆಲ್ಲಿಯಿಂದ ಮಾಡಿಸ್ಕೊಂಡ್ಬಂದಿದ್ದಾರೆ. ಇದುವರೆಗೂ ಸಹ ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಸಹ ಮಾಡಿಸಿಲ್ಲ ಅಂಥ ಟ್ರೋಫಿಗಳು ನಮ್ಮ ಕಬಿನಿ ಝೂನ್ಗೆ ಬರ್ತಾ ಇದೆ. ಅದರಲ್ಲಿ ನೀವು ಗೆದ್ದಂಥ, ಸೋತಂಥ ಅಂದರೆ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ಗೆ ಅವರೆಲ್ಲರಿಗೂ ಸಹ ನಾವು ಟ್ರೋಫಿ ಸಿಗುತ್ತೆ. ಶಾರ್ಟ್ಲಿ ಅದನ್ನು ಒಂದು ಕಡೆ ಒಂದು ಕಾಲೇಜಿನಲ್ಲಿ, ಎಸ್ಪೆಷಲಿ ನಂಜನಗೂಡು ಕಾಲೇಜಿನಲ್ಲಿ ಅದನ್ನು ಆಯೋಜಿಸಿ ಆ ಒಂದು ಸ್ಪಾನ್ಸರ್ ಮಾಡಿರ್ತಕ್ಕಂಥ ಒಬ್ಬರು ಉತ್ತಮ್ ಫೌಂಡೇಶನ್ ಅಂತೇಳಿ, ಉತ್ತಮ್ ಚೌಡಿಯಾ ಅಂತೇಳಿ ಅವರು ಬೆಂಗಳೂರಿನವರು, ಅವರ ಒಂದು ಫೌಂಡೇಶನಿಂದ ನಮಗೆ ಸುಮಾರು 90 ಟ್ರೋಫಿ ಕೊಡ್ತಾ ಇದ್ದಾರೆ. ಸುಮಾರು ಒಂದು 3 ಲಕ್ಷಕ್ಕೂ ಹೆಚ್ಚು ಒಂದು ಹಣವನ್ನು ವಿನಿಯೋಗಿಸಿ ಆ ಟ್ರೋಫೀಸನ್ನು ಕೊಡ್ತಾ ಇದ್ದಾರೆ. ಎಲ್ಲ ಗೇಮ್ಗೆ, ಪುರುಷರಿಗೆ ಮತ್ತು ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಆ ಕಾಲೇಜಿನವರು ಇವತ್ತು ಇಲ್ಲಿ ಧರ್ಮರಾಜ್ರವರು, ಇಲ್ಲೇ ಹಿರಿಯ ವಿದ್ಯಾರ್ಥಿ, ಅವರು ಟ್ರೋಫೀಸನ್ನು ಕೊಟ್ಟಿದ್ದಾರೆ ಅಂತ ಪ್ರಾಂಶುಪಾಲರು ಈಗಲಷ್ಟೇ ಗಮನಕ್ಕೆ ತಂದರು. ಚಾಮರಾಜು ಮತ್ತು ಧರ್ಮರಾಜು, ಅವರಿಗೆ ನಾನು ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಂಚಾಲಕನಾಗಿ ತಿಳಿಸೋಕೆ ಇಷ್ಟಪಡ್ತೇನೆ. ಕ್ರೀಡಾಪಟು ಮತ್ತು ಈ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಧರ್ಮರಾಜು GS ಅವರು ಗುಂಡತ್ತೂರು ಅವರು ಕೊಡ್ತಾ ಇದ್ದಾರೆ. ಮತ್ತು ಇನ್ನು ಅದಕ್ಕೆ ಸಹಕರಿಸಿದಂಥ ಯಾರೇ ಇರಲಿ ಅದಕ್ಕೆ ಚಾಮರಾಜರವರು, ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ನಂಡಾಲ್. ಕ್ರೀಡಾಪಟುಗಳ ಕುರಿತು ತಾಮೆರಡು ಹಿತನುಡಿಗಳನ್ನಾಡಿದಂತಹ ಗೌರವಾನ್ವಿತ ಉದಯಕುಮಾರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನವರು GFGC HD ಕೋಟೆ, ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾತ್ಯಾಯಿನಿರವರು ಸಹಾಯಕ ಪ್ರಾಧ್ಯಾಪಕರು ಹಾಗೂ ಗ್ರಂಥಪಾಲಕರು GFGC HD ಕೋಟೆ, ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ವಾಮಿ ಸರ್ ಅವರು ಸಹಾಯಕ ಪ್ರಾಧ್ಯಾಪಕರು GFGC HD ಕೋಟೆ, ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಹೇಂದ್ರರವರು ಶ್ರೀ ಆದಿಚುಂಚನಗಿರಿ ಫಸ್ಟ್ ಗ್ರೇಡ್ ಕಾಲೇಜ್ HD ಕೋಟೆ, ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ರಾಜುರವರು ಹಿರಿಯ ವಿದ್ಯಾರ್ಥಿ, ಇವರಿಗೆ ಗಣ್ಯರಿಂದ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳೋಣ. ದಯಮಾಡಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರು ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ.
ಈ ಒಂದು ಕ್ರೀಡಾಕೂಟಕ್ಕೆ ಬಹುಮಾನಗಳನ್ನು ಕೊಡುಗೆ ನೀಡಿದಂತಹ ಶ್ರೀಯುತ ಧರ್ಮರಾಜುರವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ. ಡಾಕ್ಟರ್ ಉದಯ್ ಕುಮಾರ್ ಸರ್, ಸಂಚಾಲಕರು ಕಬಿನಿ ವಲಯ ಹಾಗೂ ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಟಿ ನರಸೀಪುರ, ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಶ್ರೀ ನಿಂಗರಾಜುರವರು ಉದ್ಯಮಿಗಳು ಮತ್ತು ಸಮಾಜ ಸೇವಕರು, ಎನ್ ಬೆಳತೂರು, HD ಕೋಟೆ ತಾಲೂಕು, ಇವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಒಂದು ಸಣ್ಣ ಸನ್ಮಾನವನ್ನು ಆಯೋಜನೆ ಮಾಡಲಾಗಿದೆ. ಶ್ರೀಯುತ ಚಾಮರಾಜು ಸರ್ ಅವರ ಪುತ್ರರಾದಂತಹ ಶ್ರೀ ಭರತ್ ರಾಜ್ ಸರ್ ಅವರಿಗೆ ಸಣ್ಣ ಸನ್ಮಾನವನ್ನು ಆಯೋಜನೆ ಮಾಡಲಾಗಿದೆ. ಅವರು ಕೂಡ ವೇದಿಕೆಯ ಮುಂಭಾಗ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಜುಕೇಷನ್ ಡೈರೆಕ್ಟರ್ಗಳೇ ಹಾಗೂ ನಮ್ಮ ಸಂಸ್ಥೆ ಎಲ್ಲ ಸಹೋದ್ಯೋಗಿಗಳೇ, ನಮ್ಮಲ್ಲಿ ಒಂದು ಸಣ್ಣ ಕ್ಷಮೆ ಕೇಳಬೇಕು. ಯಾಕೆಂದರೆ ಒಂದು ಅವರ್ ಲೇಟ್ ಆಯ್ತು ನಾನು ಬಂದಿದ್ದು ಕಾರಣಾಂತರಗಳಿಂದ, ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಈಗ ಇದು ಭಾಳ ಒಂದು ಪ್ರಪಂಚದಲ್ಲಿ ಒಂದು ಕೆಟ್ಟ ಸಮಯ ನಡೀತಾ ಇದೆ, ಕೆಟ್ಟ ಟೈಮ್ ಅಂತ ಹೇಳ್ಬೋದು ನಮ್ಮ ಜೀವನದ. ಇವಾಗ ನಾವು ಒಂದು ನಮ್ಮ ಹುಟ್ಟಿದಾಗಿಂದನೂ ಹೇಳಬೇಕಂದ್ರೆ ಇದು ಅತ್ಯಂತ ಕೆಟ್ಟ ಟೈಮ್ ನಡೀತಾ ಇದೆ, ಇವಾಗ ಯುದ್ಧದ ಟೈಮ್ ಇವಾಗ. ಸೊ ಹಾಗಾಗಿ ಇಂಥ ಟೈಮಲ್ಲಿ ಇಡೀ ಪ್ರಪಂಚ ಒಂದು ಮೌರ್ನಿಂಗಲ್ಲಿ, ಒಂದು ಡಿಪ್ರೆಷನಲ್ಲಿ ಇರೋವಂಥ ಸಮಯ. ಏನಾದರೂ ಈ ಯುದ್ಧಕ್ಕೆ ಪ್ರಪಂಚದಲ್ಲಿ ಪ್ಯಾರಲಲ್ ಆಗಿ ಏನಾದ್ರು ಒಂದು ಒಳ್ಳೆ ಆಲ್ಟರ್ನೇಟ್ ಇದೆ ಅಂತಂದರೆ ಅದು ಕ್ರೀಡೆ. ಸೊ ಹಾಗಾಗಿ ಗೇಮ್ ಅನ್ನೋ ಅಂಥದ್ದು ಇಡೀ ಪ್ರಪಂಚದ ಒಂದು ಬಾಂಧವ್ಯದ ಸಂಕೇತ. ಬರೀ ಒಂದು ಊರಿಂದಲ್ಲ, ಕಾಲೇಜಿದಲ್ಲ, ಇಡೀ ಪ್ರಪಂಚದ ಬಾಂಧವ್ಯದ ಸಂಕೇತ ಕ್ರೀಡೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡೆನಲ್ಲೂ ಕೂಡ ಒಂದು ಕ್ರೀಡಾ ಮನೋಭಾವನೆ ಇಲ್ಲದೇ ಇರುವಂಥದ್ದನ್ನು ನಾವು ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ನೋಡ್ತಾ ಇದ್ದೀವಿ. ಇವಾಗ ಇತ್ತೀಚೆಗಾದಂಥ ಇಂಡಿಯಾ ಪಾಕಿಸ್ತಾನ ಕ್ರೀಡೆಯಲ್ಲಿ ಇರ್ಬೋದು, ಅಲ್ಲೂ ಕೂಡ ಕ್ರೀಡಾ ಮನೋಭಾವನೆ ಇಲ್ಲದೇ ಇರೋವಂಥದ್ದು ನೋಡ್ತಾ ಇದ್ದೀವಿ. ಇದು ನಾವೆಲ್ಲ ಸೇರಿ ಒಂದು ಪಾಠ ಕಲಿಬೇಕಾಗಿರೋಂಥ ವಿಚಾರ. ಅಂಥ ಕೆಲಸಗಳಾಗಬಾರ್ದು. ಕ್ರೀಡಾ ಮನೋಭಾವನೆ ಎಲ್ಲ ಕಡೆ ಇರಬೇಕು. ಹಾಗೆಯೇ ಈಗ ಯುದ್ಧ ನಡೀತಾ ಇದೆ ಇಸ್ರೇಲ್ ಮತ್ತು ಇರಾನ್ ಮಧ್ಯ. ತುಂಬ ಜನ ಇರಾನ್ಗೆ ವಿರುದ್ಧವಾಗಿ ನಮ್ಮ ದೇಶದಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ, ತುಂಬ ಜನ ಇಸ್ರೇಲಿಗೆ ವಿರುದ್ಧವಾಗಿ ನಮ್ಮ ದೇಶದಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ. ನಾವೆಲ್ಲ ಸೇರಿ ಯುದ್ಧದ ವಿರುದ್ಧವಾಗಿ ನಮ್ಮ ಧ್ವನಿ ಎತ್ತಬೇಕಾಗಿದೆ ಇವತ್ತಿನ ದಿವಸ. ಯಾಕೆ ಅಂದರೆ ಈ ಪ್ರಪಂಚಕ್ಕೆ ಬೇಡದೇ ಇರೋಂಥದ್ದು ಏನಾದ್ರು ಇದೆ ಅಂದರೆ ಅದು ಯುದ್ಧ. ಒಂದು ಮನೆ ಕಟ್ಟೋದಕ್ಕೆ ನೂರಾರು ದಿವಸ ಅವ್ರು ಇಡೀ ಜೀವಮಾನದ ಹಣನೆಲ್ಲ ಹಾಕ್ಬಿಟ್ಟು ಕಷ್ಟಪಡಬೇಕು. ಆದರೆ ಅದನ್ನು ಒಡೆದಾಕೋದಕ್ಕೆ ಒಂದು ಸಣ್ಣ ಬಾಂಬ್ ಅವನು ಹಾಕಿದರೆ ಸಾಕು, ಅದು ಧ್ವಂಸ ಹೋಗ್ಬಿಡುತ್ತೆ.
ಸೊ ಹಾಗಾಗಿ ಪ್ರಪಂಚದ ಆರ್ಥಿಕತೆ ಯಾವೊಂದು ಇವಾಗ ಪಕ್ಕದ ಮನೆಯವನೇನಾದರೂ ಹತ್ಕೊಂಡು ಉರಿತಾ ಇದ್ರೆ ನಾವು ಖುಷಿ ಪಟ್ಟರೆ ಆ ಬೆಂಕಿ ನಮ್ಮ ಮನೆವರೆಗೆ ತಲುಪೋದಕ್ಕೆ ಜಾಸ್ತಿ ದಿವಸ ಬೇಕಾಗಿಲ್ಲ. ಹಾಗಾಗಿ ನಾನು ವಿದ್ಯಾರ್ಥಿಗಳು ಇದೊಂದೇ ವೇದಿಕೆನಲ್ಲ, ಎಲ್ಲ ವೇದಿಕೆನಲ್ಲೂ ಹೇಳೋದಷ್ಟೇ, ಎಸ್ಪೆಷಲಿ ನಿಮ್ಮ ಏಜಲ್ಲಿ ಇರೋವಂಥವ್ರಿಗೆ ಚೆನ್ನಾಗಿ ಆಟಾಡಿ, ಲೈಫಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿ, ಚೆನ್ನಾಗಿ ಖುಷಿಯಾಗಿ ಲೈಫ್ ಲೀಡ್ ಮಾಡಿ. ಲೈಫಲ್ಲಿ 2 ಕೆಲಸ ಮಾಡಬೇಡಿ. ಒಂದು ಬೇರೆಯವ್ರನ್ನ ದ್ವೇಷ ಮಾಡೋವಂಥದ್ದು, ಇನ್ನೊಂದು ಯಾರಿಗೂ ಮೋಸ ಮಾಡೋವಂಥದ್ದು. ಈ ಕೆಲಸ ಮಾಡಬೇಡಿ. ಯಾವುದೇ ಕಾರಣಕ್ಕೂ ರಾಜಕೀಯವನ್ನು ನಿಮ್ಮ ಜೀವನದಿಂದ ಸಾಧ್ಯವಾದಷ್ಟು ದೂರ ಇಡಿ. ರಾಜಕೀಯ ಮತ್ತು ರಾಜಕೀಯ ವಿಚಾರಗಳನ್ನು ನಿಮ್ಮ ಲೈಫಿಂದ ದೂರ ಇಡಿ. ಕ್ರೀಡೆ ಅನ್ನೋವಂಥದ್ದು ನಿಮಗೆ ಇಂಥ ವಿಚಾರಗಳಲ್ಲಿ ಭಾಳ ಹೆಲ್ಪ್ ಮಾಡುತ್ತೆ. ನಿಮ್ಮ ಲೈಫ್ ಚೆನ್ನಾಗಿರಲಿ ಮುಂದೆ. ಇವತ್ತು ಬಂದಿರೋಂಥ ಎಲ್ಲರೂ ವಿನ್ನರ್ಸೇ. ನಮ್ಮ ಪ್ರಕಾರ ನಮ್ಮ ಕಾಲೇಜಿಗೆ ಬಂದಿರೋಂಥ ಎಲ್ಲರೂ ವಿನ್ನರ್ಸೇ. ಆದರೂ ಕೂಡ ಯಾರೋ ಒಬ್ಬರು ಮಾತ್ರ ಟ್ರೋಫಿ ತೊಗೊಂಡೋಗಕ್ಕೆ ಸಾಧ್ಯ. ಅವರಿಗೆ ಇನ್ನು ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಇಲ್ಲಿ ಬಂದಿರೋಂಥ ಎಲ್ಲರಿಗೆ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ಬಂದಿರುವಂಥ ಎಲ್ಲ ಕಾಲೇಜಿನ ಮುಖ್ಯಸ್ಥರಿಗಿರ್ಬೋದು, ಪ್ರಾಂಶುಪಾಲರಿಗಿರ್ಬೋದು, ದೈಹಿಕ ಶಿಕ್ಷಕರಿಗಿರ್ಬೋದು, ಅವ್ರಿಗೂ ಕೂಡ ಕಾಲೇಜಿನ ಪರವಾಗಿ ನಮ್ಮ ಸ್ವಾಗತವನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.